ಜೇನು ನೋಡಿ ಜೇನು ಅಲ್ಲಿಂದನೇ ಕರಿಬೇಕು. ಲಾಸ್ಟ್ ಟ್ರಿಪ್ಪು ಲಾಸ್ಟ್ ಎಂಜಾಯ್ ನೀರಲ್ಲಿ ನಿಂತ್ಕೊಂಡು ತಗೊಂಡಿದ್ದು. ನಾನು ಹುಟ್ಟಾಗಿಂದ ಇದ್ದಿದ್ದು ಮನೆ ಇದು. ಏನಂದ್ರು ಒಂದು 14 ವರ್ಷ ಈ ಮನೇಲಿ ಇದ್ವಿ ನೋಡ್ರಿ. ಇಷ್ಟು ನಮ್ಮ ಅಪ್ಪ ಅವರೆಲ್ಲ 20 ವರ್ಷ, ನಾನು ಹುಟ್ಟಿ 15 ವರ್ಷಕ್ಕೆ ಖಾಲಿ ಮಾಡಿದ್ದು. ಫಸ್ಟ್ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಹಾಂ ಮಾತಾಡಿ ಏನಾದ್ರು ಹಂಗೆ ನೋಡಿ ಹೆಂಗೆ ಎಲ್ಲ ಆಗ್ತಿದ್ವಿ ನೋಡ್ರಿ ನಾವು. ಇದು ಸರ್ವಿಸ್ ಗಾಡಿ ಇಟ್ಟಿದೆ ಯಂತ್ರ. ಸತ್ತಾದ್ಮೇಲೆ ಎಲ್ಲ ಮಣ್ಣೆಲ್ಲ ಆದಮೇಲೆ ನಾನು ಇಲ್ಲಿ ನೋಡ್ತೀನಿ, ಇಲ್ಲಿತ್ತು ಯಂತ್ರ. ಇಲ್ಲೇ ಇದು ಇಲ್ಲೇ ಇರಬೇಕು, ಯಾವುದೇ ಕಣಕ್ಕೆ ತೆಗಿಬಾರ್ದು. ಅವ್ರು ಇದರಲ್ಲಿ ತರ ಅಂದ್ಬಿಟ್ಟು ಇಕ್ಕಿದ್ದೀನಿ. ಹಾಕಿರೋದು ಇಲ್ಲಿಗೆ, ಇಲ್ಲೇ ಇರುತ್ತೆ ಗೈಸ್ ಯಂತ್ರ. ಡ್ಯಾಡಿ ಹಾಕೊಂಡಿದ್ದು ನೋಡ್ರಿ ಅಲ್ಲೇ ಅವ್ರೆ. ಸೋಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ಎಲ್ರಿಗೂ ಸ್ವಾಗತ. ಮರ್ತೇ ಹೋಗ್ತಾ ಇದ್ದೀನಿ ಇಲ್ಲಿ ವ್ಲಾಗ್ಸ್. ಯಾಕೋ ವ್ಲಾಗ್ಸು ಸ್ವಲ್ಪ ಟಚ್ಗಳೇ ಹೊಂಟೋಗ್ಬಿಟ್ಟೈತೆ ಗೈಸ್. ಅಂದರೆ ನೀಟಾಗಿ ಮಾಡೋಕ್ಕಾಯ್ತಿಲ್ಲ, ಏನೋ ಗೊತ್ತಿಲ್ಲ. ಮಾಡಬೇಕು ಅಂತ ಒಂದು ಮನಸ್ಸು, ಅಯ್ಯೋ ಈ ಮಾಡ್ಬೇಕಾದ್ರೆ ಏನೋ ಒಂದು ಮಾಡೋಣ ಬಿಡು ಅನ್ನೋ ಥರ ಒಂದು ಮನಸ್ಸಿರುತ್ತೆ. ಸೊ ಪುಷ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವತ್ತು ಶೆಡ್ ಹತ್ರನೇ ಬಂದಿದ್ದೀವಿ. ಬೆಳಗ್ಗೆನೇ ಶೆಡ್ ಹತ್ರ ಬಂದ್ಬಿಟ್ಟಿದ್ದೀನಿ, ಭಾನುವಾರ ಬೇರೆ. ಇವತ್ತು ಶೆಡ್ಡಲ್ಲಿ ಸ್ವಲ್ಪ ಕೆಲಸಗಳೈತೆ, ಗಾಡಿಗಳು ತೊಳಿಬೇಕಿತ್ತು. ಸರ್ವಿಸ್ ಮಿಷಿನ್ ತಂದಿದ್ದೀವಿ, ಸರ್ವಿಸ್ ಮಿಷಿನ್ನು. ಸರ್ವಿಸ್ ಮಾಡಬೇಕು ಅಂದ್ಬಿಟ್ಟು ಅದು ಒಂದು ಸತಿನೂ ಹಾಕೊಂಡು ಯೂಸ್ ಮಾಡಿಲ್ಲ. ನಮ್ಮ ಅಪ್ಪ ಇದ್ದಾಗಲೇ ತರಿಸಿದ್ದು. ಸೊ ಇವಾಗ ಯೂಸ್ ಮಾಡೋಣ, ಅದನ್ನ ಹಾಕೊಂಡು ಹೊಡೆಯೋಣ, ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮಾಡೋಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ ಗೈಸ್ ಏನೇನಾಗುತ್ತೆ ಅಂತ. ಹಂಗೆ ಜೇನು ನೋಡಿ, ಜೇನು ಅಲ್ಲಿಂದನೇ ಕರಿಬಿತ್ತಾ ಕಲ್ಲಡಿವೇನಾ ಅಪ್ಪ. ಅದೇನೋ ಕರಿದೇನೋ, ಅದೇನೋ ಹೆಜ್ಜೇನಂತೆ. ಅದು ಹೆಜ್ಜೇನು ಕಣು, ಹೆಜ್ಜೇನು ಮನೆ ಮಠ ಓಡ್ಬೇಕಾಯ್ತದೆ. ಹಂಗೆ ನಾವು ಇಲ್ಲಿ ಇರೋರೆಲ್ಲ ಓಡ್ಬೇಕಂತ ಓಡ್ಬಿಡೋಣ ನಾವು ಆಟ ಎತ್ಕೊಂಡು. ನಿಮ್ಮ ಅಮ್ಮಂಗೆ ಹೇಳಮ್ಮ ಕದಾಕಬಿಡೋನು, ಓಡ್ಬಿಡೋಣ. ಎಲ್ಲ ಮನೆ ಬೇಕು, ಎಲ್ಲರ ಮನೆ ತೂರು ಆಡ್ಬಿಡ್ಲಿ. ಹೌದು, ಏಯ್ ಚಿಕ್ಕಜೇನು ಅನ್ಸುತ್ತೆ ಕಣ. ಹೆಜ್ಜೇನು ಲೋ ಇಲ್ಲ, ಹೆಜ್ಜೇನು ಇನ್ನೂ ದಪ್ಪ ಕಟ್ಟುತ್ತೆ ಕಣ. ಇರಲ್ಲ ಅಂತ ಇಲ್ಲಿ ಅಸ್ಮಾತು ಜಾಗ ಹುಡುಕ್ತಾ ಇರ್ತಾರಂತೆ. ಚಿಕ್ಕವರೆ ಹೋಯ್ತದ, ಇಲ್ಲ ಅಂದ್ರೆ ಇಲ್ಲೇ ಒಂದು 6 ತಿಂಗಳು 1 ತಿಂಗಳು ಇಲ್ಲೇ ಸೆಟ್ಲು. ಅಮಾಸೆ ಬರಗಂಟ, ಅಮಾಸೆನೋ ಪೌರ್ಣಮಿನೋ. ಮೊನ್ನೆ ಅಮಾಸೆ ಬಂದೈತಲ್ಲ, ಅದಕ್ಕೆ ಮೊನ್ನೆ ಕಾಣೈತೆ ಕಣ್ಣಿಗೆ. ಕಟ್ಟೆ ಇದೆ ಪೌರ್ಣಮಿಗೆ. ಜೇನುತುಪ್ಪ ಅಲ್ಲಿ ಅದೇಂಗ ಓಡಿಸ್ಬಿಡ್ಬೇಕು. ಇದೇನು ಇನ್ನೂ ಬಿಟ್ರಲ್ಲ ಅಲ್ಲ. ಅಯ್ಯೋ ಅವ್ರು ಯಾರೋ ನೋಡಿದ್ದೀನಪ್ಪ ಇನ್ಸ್ಟಾಗ್ರಾಮಲ್ಲಿ, ಜೇನ್ನ ಬೇರೆ ಕಡೆ ಕಳಿಸ್ತಾನೆ. ಕೈಯಲ್ಲೇ ಹೆಂಗೆ ಅಂತ ಅನ್ಕೊಳೋ ಜೇನ್ಗೆ ಹಿಂಗೆ ಮಾಡಿ ಕಳಿಸ್ತಾನೆ. ಅಪ್ಪ ಅದೇನು ಹಚ್ಕೊಂಡಿರ್ತಾನೆ ಅಂತ ಗೊತ್ತಿಲ್ಲ. ಇರ್ತದಂತ, ಅದು ಎಲ್ಲೋದ್ರು ಅದು ಗಂಡು ಎಲ್ಲ ಅದೊಂದನ್ನು ಹುಡುಕ್ಬಿಟ್ಟು ತೆಗಿತಾನೆ. ತೆಗೆದ್ಬಿಟ್ಟು ತಗೊಂಡೋಗಿ ಅದನ್ನ ಬೇರೆ ಕಡೆ ಹಾಕ್ಬಿಟ್ಟು ಮಿಕ್ಕಿದ್ನೆಲ್ಲ ಕಳಿಸೋದು. ಅದು ಕೈ ಕಚ್ಚಲ್ಲ ಅಂದ್ರೂ ಕಚ್ಚಾಕ್ಬಿಡ್ತಾವಪ್ಪ. ಗೈಸ್ ನೋಡಿ, ಮಾವಿನಕಾಯಿ ಗಿಡ ಐತೆ, ಎಲ್ಲ ಕ್ಲೀನ್ ಮಾಡಿದ್ವಿ ಗೈಸ್. ಅವತ್ತೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಕತ್ತರಿಸಿ. ಇದು ನುಗ್ಗೆಕಾಯಿ ಮರ, ಇದು ಮೈಕ್ರೋಟ್ ಜೆಲ್ ಆಸಿಡ್. ಇದನ್ನ ಇಲ್ಲಿಗೆ ಹಾಕ್ತಾ ಇದೀವಿ. ಆ್ಯಸಿಡ್ ಗೈಸ್, ಆ್ಯಸಿಡ್ ಏನಕ್ಕೆ ಅಂದರೆ ಇದು ಹತ್ತಿ ಗಿಡ. ಸೊ ಇದನ್ನು ಕತ್ತರಿಸ್ಬಾರ್ದು. ಐ ಮೀನ್ ಅಂದರೆ ಬೇರೆಯವ್ರಿಗೆ ಗೊತ್ತಿಲ್ಲ, ನಾವು ಕತ್ತರಿಸಂಗಿಲ್ಲ ಹತ್ತಿ ಗಿಡನ. ಸೊ ಅದು ಬಂದುಬಿಟ್ಟೈತೆ. ಇನ್ನು ಮತ್ತೆ ಬೆಳೆದ್ರೆ ದೊಡ್ಡದಾಗಿ ಬೆಳೆದ್ಬಿಡ್ತಿಲ್ಲ ಹತ್ತಿ ಮರ. ಸೊ ಕಟ್ ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲೇ ಭೂಮಿಲೇ ಅದು ಹೊಂಟೋಗ್ಲಿ ಅನ್ನೋ ಥರ, ನೋಡ್ರಿ ಒಣಗ್ಲಿ ಅನ್ನೋ ಥರ ಆ್ಯಸಿಡ್ ತಂದ್ಬಿಟ್ಟು ಹಾಕ್ತಿದ್ದೀವಿ. ಏನು ಗೊತ್ತಾ ಗೈಸ್, ಇವೆಲ್ಲ ಬೆಳೆಸ್ಬೋದು. ಅಂದರೆ ದೊಡ್ಡ ಈ ತೋಟ ಗೀಟ ಇದ್ದರೆ ಅದರಲ್ಲೆಲ್ಲ ಮಾಡ್ಬೋದು. ಈ ಚಿಕ್ಕದ್ದು ಇದರಲ್ಲೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆಮೇಲೆ ಸುಮ್ಮನೆ ಬೆಳೆದ್ಬಿಟ್ರೆ ಹತ್ತಿ ಮರಗಳೆಲ್ಲ ಬರೀ. ಆಮೇಲೆ ಇಲ್ಲಿ ಅಕ್ಕಪಕ್ಕ ಮೊದಲೇ ಸೈಕು. ಹಿಂಗೆ ಮೊನ್ನೆ ಅಣ್ಣ ಅಂದರ್ಬಾರ್ ಆಡೋಕೆ ಕರೆದಿದ್ದ. ಅಂದರ್ಬಾರ್ ಆಡ್ತಿದ್ವಿ ಇಲ್ಲೇ. ಆಡೋಕ್ಕೆ ಬರಲ್ಲ ಏನಿಲ್ಲ ಗೈಸ್, ಆಡ್ತಿದ್ವಿ. ಪಕ್ಕದ ಮನೆಯವ್ರು ಬಂದು ಸರಿ ಹೋಗಿದ್ರು, ಏನಾರ ಮಾಡ್ತಿದ್ದೀರಾ, ಗಲಾಟೆ ಮಾಡ್ತಿದ್ದೀರಾ ಹಂಗೆ ಹಿಂಗೆ. ಅಂಟಿ ಕಾಸಾಗಿ ಆಡ್ತಿಲ್ಲ, 10 ರೂಪಾಯಿಗೆ ಆಡ್ತಿರೋದು ಅಂತ. ನೀವು ಪೆಕ್ರನ್ನ ಕಾಸಾಗಿ ಆಡ್ತಿಲ್ಲ, 10 ರೂಪಾಯಿಗೆ ಆಡ್ತಿರೋದು ಅಂತೆ. ಅಯ್ಯೋ ಒಳ್ಳೆ ಮಜಾ ನೋಡಿ ಫುಲ್ಲು. ಲವ್ ಶಿಶಾ ಅದು ಒಣಗ್ತಿಲ್ಲ ಶಿಶಾ, ಡೀಸೆಲ್ ಹಾಕ್ಬೇಕು ನನ್ನ ಪ್ರಕಾರ. ಈಗ ಅಲ್ಲ ಒಣಗಿಲ್ಲ, ಅಲ್ಲ ಮಲಿಕತ್ತ ಇಲ್ವಾ, ಇಲ್ಲೆಲ್ಲ ನೋಡಿಲ್ಲ, ಇಲ್ಲೆಲ್ಲ ಮಲಗಿಲ್ವ ಅಲ್ಲಿ, ಇಲ್ಲೆಲ್ಲ ಒಣಗಿಲ್ವ ಅಲ್ಲಿ. ಪರವಾಗಿಲ್ಲ ಒಣಗವೆ. ಲವ್ ಆಮೇಲೆ ಇದು ಒಣಗಿನಕ್ಕೆ ಸ್ಕೀರ್ ಹಾಕೊಂಡ್ರು. ಹೋದ್ರು ಆಯ್ತು ಇನ್ನೊಂದು
ಏನು ಹೇಳಿದ್ದು? ಕಡ್ಜ ಅಲ್ಲ ಕೆಂದ್ಗ ಗೈಸ್. ನಮ್ಮ ಕಡೆ ಇದನ್ನ ಕೆಂದ್ಗ ಇರಬೇ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿಬಿಡಿ. ಶಿಷ್ಯ ಹೆಂಗೈತೆ ತೆಗೆದು ಬಿಡ್ಲ ಅದನ್ನ? ಏನು ತೆಗೆದು ಬಿಡ್ತಿ? ಬೇಡ ಕಡು ಎಲ್ಲ ಅದ್ದತ್ತೆ. ಅದನ್ನ ಸಾಯಿಸೋದಕ್ಕೆ ಒಂದು ಸಾಹಸ ಪಡ್ತೀವಿ, ಬೀಚಿಂಗ್ ಪೌಡರ್ ತಂದು ಹಾಕ್ತೀವಿ, ಮತ್ತೆ ಬರ್ತದೆ. ಅದು ಹೆಂಗೆ ಬರ್ತದೆ ಅಂತ ಗೊತ್ತಿಲ್ಲ. ಸುಮ್ಮನಿರ್ಲಾ, ಯಾಕಲ್ಲ ಕೆಣಕ್ತೀವಿ ಅದನ್ನ. ತಡಿ ತೋರಿಸ್ತೀನಿ ಅದು ಎಲ್ಲಿ ಬರ್ತದೆ ಅಂತ. ಇಲ್ಲಿ ನೀರು ಥರ ಬರ್ತದೆ, ಇನ್ನೂ ಮರಿ ಇದರಲ್ಲಿಲ್ಲ. ಎಲ್ಲ ಮರಿ ಈಗ ಕಚ್ತಾವ ನೋಡು. ನೀ ತಿಕ್ಕಲೇನೋ ಆಗಲ್ಲ. ಚಿಸ್ಕೊಳಕ್ ಕೈಗೆ ಬಿಡ್ಕೊತಿದ್ದೆ, ಪ್ಯಾಂಟ್ ಒಳಗಡೆ ಬಿಡ್ಕೊ ಹೇಳ್ತೀನಿ. ಪ್ಯಾಂಟ್ ಒಳಗಡೆ ಬಿಡ್ಕೊಳ್ಳ ಏನೂ ಆಗಲ್ಲ. ಇನ್ನ ಕಳ್ಸ್ಕೊಂಡಿದ್ದೀನಿ ಆಗ ಅಳ್ಸ್ಕೊಂಡ್ ಹೋಗ್ಬೇಕಾದ್ರೆ ಪ್ಯಾಂಟು ಗೀಂಟು ಎಲ್ಲ ಹತ್ತಿ ಎಲ್ಲೆಲ್ಲಿ ಬೇಕಲ್ಲ ಅಲ್ಲೆಲ್ಲ ಕರೆದು ಬಿಟ್ಟಿವಿ ನಾವು. ಎಲ್ಲ ಹಂಗೆ ಚಡ್ಡಿನ ತೂರಿಸ್ಬಿಟ್ಟು ಓಡಾಡ್ಬಿಟ್ಟಿದ್ಯಲ್ಲ. ಅದ್ರಗತ್ತಿದೆ ಓಡ್ತಿದ್ದೆ ಆ ಕಡೆಗೆಲ್ಲ. ಹಂಗೆ ಗೈಸ್ ನಾಡೋದು. ಇದು ಬೆಂಗಳೂರವ್ರು ಇರೋರೆಲ್ಲ ಹೇಳ್ರಿ. ಸೊ ಇದು ನನಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಹಿಂಗಾಗುತ್ತೆ, ಇಲ್ಲ ನಿಮಗೂ ಎಲ್ಲರಿಗೂ ಹಂಗೆ ಅನಿಸುತ್ತಾ ಅಂತ. ಬೆಂಗಳೂರಿಂದ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಒಂದೇನೋ ಸಣ್ಣ ಪುಟ್ಟ ತೋಟದಲ್ಲಿ ಅದು ಇದು ಒಂಚೂರು ಕೆಲಸ ಮಾಡಿಬಿಟ್ಟು ಈ ಸಂಖ್ಯೆ ತಗೊಂಡು ಒಂಚೂರು ಮಣ್ಣು ಕಟ್ಬಿಟ್ಟು ಕಟ್ಬಿಟ್ರೆ ನಾವೇ ರೈತರ ಥರ ಹಾಕೊಂಡು ಫೀಲಿಂಗ್ ಹಾಕ್ಕೊಂಡವ್ರು ಸಾಂಗೆಲ್ಲ ರೈತ 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 ಅಂತ ಅನ್ಸಲ್ವ ಗೈಸ್ ಫೀಲಿಂಗು. ಒಂದು 2 ದಿವಸ ಅಷ್ಟೇ, 3 ದಿವಸಕ್ಕೆ ಮತ್ತೆ ಕರೆದ್ರೆ ಹೋಗಿ ಯಾರು ಬರ್ತಾರಪ್ಪ, ಯಾವನ್ ಮಾಡ್ತಾನೆ, ಮೈಕೈ ನೋವು ಬರ್ತದೆ ಅಂತ ಮಲಿಕತ್ತೀವಲ್ಲ. ನಾನಂತೂ ಪಕ್ಕ ಹಂಗೇನೆ. ಸೊ ನೀವು ಯಾರನ್ನ ಹಂಗೆ ಇದ್ದರೆ ಕಮೆಂಟ್ ಮಾಡಿಬಿಡಿ ಗೈಸ್. ನೋಡಿ ನಮ್ಮಪ್ಪನ ಫೋಟೋ ನೋಡಿ, ಎಣ್ಣೆ ಹೊಡಿದವರೆಲ್ಲ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋದಾಗ ಅದೇ ನಮ್ಮದೇ ಲಾಸ್ಟ್ ಟ್ರಿಪ್ಪು, ಲಾಸ್ಟ್ ಎಂಜಾಯ್ ನೀರಲ್ಲಿ ನಿಂತ್ಕೊಂಡು ತಗೊಂಡಿದ್ದು. ಇದು ಆ ಕಡೆ ತಿರುಗ್ರಿ ಅಂದರೆ ನಮ್ಮ ಅಂಕ ಸೂರ್ಯ ನೋಡ್ತಿದ್ದು. ಇದು ಸರ್ ನೋಡ್ರಿ ಅಂದರೆ ನಗ್ತಿರ್ಲಿಲ್ಲ, ಸುಮ್ಮನೆ ಹಿಂಗೆ ಅಂತಿತ್ತು. ನೀನು ಹೋಗಿದ್ದಾಗ ಇದು ಯಾರು ಎಣ್ಣೆ ಕುಡಿತಿದ್ದಾಗ ಎಲ್ಲ ಅವರೇ ಇಲ್ಲ, ನಮ್ಮ ಅಂಕಲ್ ಇಲ್ಲ, ಇಲ್ಲಿ ಈ ಕಡೆ ಅವರೇ. ಇವ್ರು ಎಣ್ಣೆ ಕುಡಿತಾವ್ರೆ. ಇಲ್ಲಿ ಕೈಯಲ್ಲಿ ಐತೆ ನೋಡಿ, ಇಲ್ಲಿ ಎಣ್ಣೆ ಐತೆ, ಇಲ್ಲಿ ನಿಂಬೆಣ್ಣೆ ಐತೆ, ಇಲ್ಲಿ ಎಣ್ಣೆ ಹಾಕೊಂಡು ಹಿಂಗೆ ತಿರ್ಸ್ತಾ ಇರೋದು ಇಲ್ಲಿ. ಅಲ್ಲಿ ಅದೇ ಒಳ್ಳೆ ನೀರನ್ನೇ ಹಾಕೊಳ್ಳೋದು ನೀರು. ಫ್ರೆಶ್ಶು ನೀರು ಹೆಂಗೆ ಗೊತ್ತಾ, ಕಾಣಲ್ಲ ನೋಡಿ, ನೀರು ನೋಡಿ ಎಷ್ಟು ಫ್ರೆಶ್ ಆಗದೆ ಇಲ್ಲೆಲ್ಲ. ಅದೇ ಫ್ರೆಶ್ ನೀರು. ಅಲ್ಲಿರೋರೆಲ್ಲ ಅದೇ ಸ್ವಿಚ್ ಒಯ್ದವರು ಕುಡ್ದವ್ರಲ್ಲ ಇವರಿಬ್ರು. ಇಲ್ಲಿ ಇವರು ಅಂತಲ್ಲ, ಇಲ್ಲೆಲ್ಲ ಅದೆಲ್ಲ ಎಣ್ಣೆನೇ, ಅಲ್ಲೆಲ್ಲ ಎಣ್ಣೆನೇ ಹಾಕಿದ್ದು. ಇದು ನೋಡ್ರಿ ನಮ್ಮ ರೂಮ್. ನಾನು ಹುಡ್ತಾಗಿಂದ ಇದ್ದಿದ್ದು ಮನೆ ಇದು. ಏನಂದ್ರು ಒಂದು 14 ವರ್ಷ ಈ ಮನೇಲಿ ಇದ್ವಿ ನೋಡ್ರಿ, ಇಷ್ಟು. ನಮ್ಮ ಅಪ್ಪ ಅವರೆಲ್ಲ 20 ವರ್ಷ, ನಾನು ಹುಟ್ಟಿ 15 ವರ್ಷಕ್ಕೆ ಖಾಲಿ ಮಾಡಿದ್ದು. ಈಗ ಖಾಲಿ ಮಾಡಿಲ್ಲ ಅಪ್ಪ, ಈಗಲೂ ಐತೆ ಅಂದರೆ ಇಲ್ಲಿಂದ ಈಗಲೂ ಇಟ್ಕೊಂಡಿದ್ದೀವಿ ಮನೇಲಿ. ಇಷ್ಟೇ ಮನೆ. ಇಲ್ಲಿ ಅಲ್ಲಿ TV ಸ್ಟ್ಯಾಂಡು, ಇಲ್ಲೊಂದು ದಿವಾನ. ಅವಾಗ ದೊಡ್ಡದು ಅನಿಸ್ತಿತ್ತು, ಇವಾಗ ಚಿಕ್ಕ ಅನಿಸ್ತೈತೆ. ಕರೆಂಟ್ ಹೊಡ್ಸ್ಕೊಂಡಿದ್ದೀಗ ಇಲ್ಲಲ್ಲ, ಇಲ್ಲಿ ಹೊಡ್ಸ್ಕೊಂಡಿದ್ದು ನಾನು ಗಣೇಶ ಹಬ್ಬದ ಟೈಮಲ್ಲಿ ಹೀಟ್ರ್ ಹಾಕ್ಬಿಟ್ಟು ಯಾವ್ದಕ್ಕೆ ಅಂದ್ರೆ ಸ್ವಿಚ್ ಆನ್ ಆಗ್ಬಿಟ್ಟೈತಿ. ಇದು ಬ್ಲ್ಯಾಕ್ ಸ್ವಿಚ್ ಆನ್ ಆಗ್ಬಿಟ್ಟೈತೆ. ನಾನು ಬರೀ ಅಲ್ಲೇ ಗಣೇಶಂದೇ ನನಗೆ ಗಣೇಶನ ಹತ್ರ ಹೋಗ್ಬೇಕು ಅಂತ ಸ್ವಿಚ್ ಆನ್ ಆಗೈತೆ. ಕೈಯಲ್ಲಿ ಹಿಂಗೆ ಹೀಟ್ರ್ ಇಟ್ಕೊಂಡು ಹಿಂಗೆ ಪ್ಲಗ್ ಹಾಕಿದೆ, ಕರೆಂಟ್ ಹಿಡಿತು ಕೈಗೆ. ಸರಿಯಾಗಿ ಹಿಡಿತದ ಕರೆಂಟು. ಹಿಂಗೆ ಎಷ್ಟಿದ್ದಕ್ಕೆ ಬಚಾವಾದೆ ನಾನು. ಇಲ್ಲಾಂದ್ರೆ ನಮ್ಮ ಅಮ್ಮ ಬೇರೆ ಅಲ್ಲೇ ಬಟ್ಟೆ ಹೋಗಿಟ್ಟಿತ್ತು, ನಮ್ಮ ಅಮ್ಮ ನೀರು ಕಾಯ್ದೆ ಬಂದ್ಬಿಟ್ಟಿರೋದು, ಇನ್ನೂ ಹಿಡಿದು ಬಿಟ್ಟಿರೋದು ಕರೆಂಟು. ನಮ್ಮ ಅಮ್ಮನಷ್ಟು ಮೊನ್ನೆ ನನ್ನ ಮೇಲೆ ಹಾಕ್ತಿದ್ದೀನಿ, ಏನು ಬೈ ಇದಾಗುತ್ತೆ. ಅಲ್ಲಿ ನೋಡ್ರಿ, ಇದು ಅಡುಗೆ ಮನೆ. ಇಷ್ಟೇ ಅಡುಗೆ ಮನೆ. ಇದು ಬಚ್ಲು ಮನೆ. ಇಷ್ಟರಲ್ಲಿ ಇದ್ದಿದ್ದು ಗೈಸ್ ನೋಡ್ರಿ. ಡಬಲ್ ಬೆಡ್ರೂಮ್ ಆಗಿದ್ದೀವಿ. ಇಲ್ಲಿದ್ದಾಗಲೇ ತುಂಬ ಚೆನ್ನಾಗಿದೆ, ಖುಷಿಯಾಗಿ. ಸೊ ಗೈಸ್ ಇವಾಗ ವೈರ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅದು ವಾಶ್ ಮಾಡೋಕೆ ವೈರ್ ಬೇಕು, ಉದ್ದದು. ಆ ವೈರ್ನ ಬರ್ನ್ ಮಾಡಿ ಇಟ್ಬಿಟ್ಟವ್ರೆ. ಫುಲ್ಲು ಬರ್ನಾಗ ಹೋಗೈತೆ, ಮೆಲ್ಟಾಗ್ಬಿಟ್ಟೈತೆ. ಅದು ಹೊಸ ವೈರ್ ಹಾಕ್ಸ್ಬೇಕು, ಅದಕ್ಕೆ ಹಾಕಿಸ್ಕೊಂಡು ಬರೋಣ. ಬನ್ನಿ ಗೈಸ್ ಗೈಸ್ ನೋಡ್ಬೋದು. ಇವಾಗ ವೈರ್ ಅಂಗಡಿ ಹತ್ರ ಬಂದಿದ್ದೀವಿ.
ಹೋಗಿ ವೈರು ಹಾಕ್ಸ್ಕೊಳ್ಳೋಣ ಬನ್ನಿ ಗೈಸ್. ಹಿಂಗೆ ಪವನ್ ಮನೆ ಪಕ್ಕದಲ್ಲೇ ಇದ್ದಿದ್ದು, ಸೊ ಅದಕ್ಕೆ ಇಲ್ಲೇ ಬಂದಿದ್ದೀವಿ. ನೋಡಿ ಅವ್ನ ಗಾಡಿನ ಹೆಂಗಾಗೈತೆ. ಎಸ್ಕುಗಡ ಪವನ್, ಒಡೆಬಾಜಿ ಪವನ್. ನಾನು ಪವನ್ ಅಂತೀನಿ, ನೀನು ಆರನ್ನು ಯಾಕೆ ಅನ್ಸಿಲು ಪವನ್ ಆರ್. ಸೊ ಗೈಸ್ ನೋಡಿ, ನಮ್ಮ ಮೇಲೆ ಕೆಂಪೇಗೌಡರನ್ನ ತಗೊಬಂದಿರೋದು. ಇವಾಗ ಕಟ್ತವ್ರೆ, ಕಟ್ಟಿ ಕೋಟೆ ಮೇಲೆ ನಿಲ್ಲಿಸೋದು ಗೈಸ್. ಇವಾಗ ನೋಡಿ ಎಲ್ಲ ಕಟ್ತವ್ರೆ ನೀಟಾಗಿ. ಫುಲ್ಲು ಫಿನಿಶ್ ಆದಮೇಲೆ ಒಂದು ಸತಿ ತೋರಿಸ್ತೀನಿ ನಿಮಗೆ. ಸೊ ನೋಡಿರಿ, ಗನ್ನು ಮಿಷಿನ್ನು ತರಿಸಿದ್ದು ನೋಡಿರಿ, ಇಲ್ಲೇ ಐತೆ ಓಲ್ಡ್ರು. ಇದು ಕ್ಲ್ಯಾಂಪ್ ಹತ್ತದ, ಇದು ನೀರು ಕಲೆಕ್ಷನ್ನು ಇಲ್ಲಿ ಬರುತ್ತೆ ನೋಡಿ. ಹಿಂಗೆ ಡ್ರಮ್ಗೆ ಹಾಕೊಂಡು ಹಿಂಗೆ ನೀರು ಹಾಕೊಳ್ಳೋದು. ಅಲ್ಲಿಂದ ಮಾಮೂಲಿ ಅಲ್ಲಿ ನೀರು ಎಳ್ಕೊಳ್ಳುತ್ತೆ, ಇಲ್ಲಿ ವೈರಿಂದ ಪ್ರೆಷರಲ್ಲಿ ಕೊಡುತ್ತೆ. ಇದು ಡಿಫ್ರೆನ್ಸ್ ಬರುತ್ತೆ ಗೈಸ್. ಲೈತಲ್ಲ ಇದು ಮಚ್ಚ ಇರುತ್ತೆ, ಲೈತಲ್ಲ ಇದು ಅಗ್ಳ ಮಾಡ್ಕೊಂಡ್ರೆ, ಫುಲ್ಲು ಓಪನ್ ಮಾಡ್ಕೊಂಡ್ರೆ ಇದು ನೀರು ಹಿಂಗೆ ಹೋಗುತ್ತೆ. ಅದೇ ಇದನ್ನು ಇದೆಲ್ಲ ಅದು ಯಾವುದು ಹಾಂ ಬಾ ಫಸ್ಟಿನ ಮಾಡೋಣ ಗೈಸ್. ಇದು ನೋಡ್ರಿ, ಇದು ಅಗ್ಳ ಹಿಂಗೈತೆ ನೋಡ್ರಿ, ಇದು ಬ್ಲೇಡು ಹಿಂಗೆ ಓಪನ್ ಮಾಡ್ಕೊಂಡು ಹೊಡೆದ್ರೆ ಫುಲ್ಲು ಸ್ಟ್ರೈಟಿಗೆ ಹೋಗುತ್ತೆ ನೀರು. ಅದನ್ನೇ ಹಿಂಗೆ ನೋಡಿ, ಇಷ್ಟು ಹಿಂಗೆ ಚಿಕ್ಕ ಇದೈತಲ್ಲ ನೋಡಿ, ಹಿಂಗೆ ಇಷ್ಟು ಚಿಕ್ಕಕ್ಕೆ ಹಾಕೊಂಡ್ರೆ ಸ್ಪ್ರೆಡ್ ಆಗುತ್ತೆ. ನೋಡ್ರಿ, ಅದನ್ನ ಪ್ರಮೋಷನ್ ಬೇಕಾದ್ರೆ ಕರ್ಕೊಳ್ರಿ. ಜಸ್ಟ್ 3,000 ರೂಪಾಯಿ ಕೊಟ್ಟು ಒಂದು 4 ಸತಿ ಯೂಸ್ ಮಾಡಿದ್ದೀವಿ ಅಷ್ಟೇ. ಫ್ರೀ 8,000 ಫ್ರೀ ಪ್ರಮೋಷನ್ ಮಾಡ್ಕೊಡ್ತಾನೆ ನೋಡ್ರಿ ಅವನು. 8,000 ಕೊಟ್ಟು 3 ಸತಿ 4 ಸತಿ ಅಷ್ಟೇ ಮಚ್ಚ ಫ್ರೀ ಪ್ರಮೋಷನ್ ಮಾಡ್ಕೊಡ್ತಿದ್ದಾನೆ. ಲೀಕ್ ಐತೈತಲ್ಲ ನೀರು, ಬಿಸ್ಬಿಟ್ ಹಾಕ್ಬೇಕಂತ. ಬಿಸ್ಕಿಟ್ ಹಾಕ್ಬಿಟ್ಟು ಫ್ರೀ ಪ್ರಮೋಷನ್ ಎಲ್ಲಿ ಅಂತ ಹೇಳಲ್ಲ, ಅದೆಲ್ಲ ಜಾಗ ಕಾಸು ಕೊಟ್ಟು ನಾವು ತಗೊಂಬಂದು ಕೊಡ್ತೀವಿ. ಕಾಸು ಕೊಟ್ಟು ಗೈಸ್ ತಗೊಂಬಂದು ಕೊಡ್ತೀವಿ. ಗಾಯ್ಸ್ ಆನ್ಲೈನಲ್ಲಿ ನೋಡಿ ಗೈಸ್, ಅಡ್ರೆಸ್ ಅವರೇ ಹೇಳ್ತಿರ್ತಾರೆ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ, ಅಲ್ಲೇ ಸಿಗುತ್ತೆ. ಇವನೇ ಕ್ಲೀನರು. ಮತ್ತು ಇದನ್ನ ಹಾಕೋದಕ್ಕೂ ಟೆಕ್ನಿಕ್ ಇರುತ್ತೆ, ಬಿಚ್ಚೋದಕ್ಕೂ ಎಲ್ಲ ತುಂಬ ಹುಷಾರಾಗಿ ಮಾಡ್ಕೋಬೇಕು. ಅದು ತಂಬಿಡು ಸ್ವಲ್ಪ ಇದಕ್ಕೆ ಕ್ಯಾಪ್ ಹಾಕಿ ಹಾಕ್ತಿಲ್ಲ ನೀಟಾಗಿ. ಫುಲ್ ಇದಾಗುತ್ತೆ. ಏನು ಕಳೆಯೋದೇ ಮಹಾವಿದ್ಯೆ. ದುಬೈಯಿಂದ ಕಳಿಸಿದ್ದೀವಿ ಮೆಕ್ಯಾನಿಕ್ನ, ಮಚ್ಚ ಫ್ರೆಂಡು ಗೈಸ್. ಅದು ನೋಡ್ರಿ, ಇದು ಬಂದು ಏನಿದು ಒಳಗಡೆ ಫಾರ್ಮ್ ಇರುತ್ತೆ. ಸೊ ಅದಕ್ಕೆ ಹಂಗೆ ಕ್ಲಿಪ್ ಮಾಡ್ಕೊಂಡು ಸಣ್ಣ ಮಾಡ್ಕೊಳ್ಳೋದನ್ನ ನೋಡಿ, ಫುಲ್ಲು ಫಾರ್ಮ್ ಹಾಕ್ಕೊಂಡು ಹೊಡಿಯೋದು. ಆಗ ಹಂಗೆ ಇವಾಗ ಕರೆಕ್ಟಾಗಿ ಹೋಯ್ತದೆ ನೋಡು. ನೋಡಿ, ನನ್ನ ಮಗನ ಕೊಟ್ಟರೆ ನನ್ನ ಗಾಡಿನೇ ಮಲಗಿಸ್ಬಿಟ್ಟು ಹೊಡಿತಾವನೆ ಕೆಳಗಡೆ. ಆಯಿಲ್ ಬಿಟ್ಕೊಬಿಟ್ಟೈತೆ ಗೈಸ್, ಫಸ್ಟ್ ಆಯಿಲ್ ಚೇಂಜ್ ಮಾಡಿಸ್ಬೇಕು. ನಮ್ಮ ಥರ ಸರ್ವಿಸ್ ಚಾಲನ ಮಾಡೋರು ನೋಡಿದ್ದೀರಾ? ನಮ್ಮ ಅಪ್ಪ ಇದ್ದಿದ್ರೆ ಅಂತೂ ಪಕ್ಕ ಇವೆಲ್ಲ ಕೊಡ್ತಾನೆ ಇರಲಿಲ್ಲ, ನಮಗೆ ಮುಟ್ಟೋಕೆ ಬಿಡ್ತಿರ್ಲಿಲ್ಲ. ಮಚ್ಚ ಹಾಳು ಮಾಡಿಬಿಡ್ತೀರಾ, ನಿಮಗೆ ಗೊತ್ತಾ? ನಾವೇ ಹೋಗಿ ತಂದಿರೋದು, ನಾವೇ ನೋಡ್ಕೊಂಬಂದಿರೋದು ನಾವೇ, ಅಂದರೂ ನಮ್ಗೆ ಕೊಡ್ತಿರ್ಲಿಲ್ಲ. ಹಾಳು ಮಾಡಿಬಿಡ್ತೀರಾ, ವೀಡಿಯೋ ಮಾಡ್ಕೊಂಡು ಬಂದಿದ್ದು ಅದು ನೋಡ್ಕೊಂಡೆ ಮಾಡೋರು. ನನಗೊಂದು ಮುಟ್ಟಕ್ಕೆ ಕೊಡ್ತಿರ್ಲಿಲ್ಲ. ನಾನು ಬೈದ್ಬಿಟ್ಟು ಹೋಗಿದೆ, ಮಾಡ್ಕೋವಾಗಪ್ಪ ಅಂದ್ಬಿಟ್ಟು ಹೊಂಟೋಗಿದ್ದೆ ನಾನು. ನೋಡಿ, ಫುಲ್ಲು ಕೊಳೆ ಹೋಯ್ತೈತೆ. ಬೆಸ್ಟ್ ನೋಡಿ, ಈಗ ಫುಲ್ ಎಲ್ಲ ವಾಶ್ ಮಾಡ್ತಾಯಿದ್ದೀವಿ. ಎಲ್ಲ ಸೋಪ್ ಗೀಪೆಲ್ಲ ಹಾಕೊಂಡು ನೀಟಾಗಿ ಫುಲ್ಲು ತಿಕ್ಕಿ ನೀಟಾಗಿ ತೊಳೆದು ಈಗ ಇದು ಆ್ಯಕ್ಟಿವ್ ಬಿಟ್ಬಿಟ್ಟು ಎಂಟಾರ್ಗೆ ಎತ್ಕೊಂಬರ್ಬೇಕು ಗೈಸ್. ಬನ್ನಿ ಫಸ್ಟ್ ನೀಟಾಗಿ ಕ್ಲೀನ್ ಮಾಡಿಬಿಡೋಣ. ನೋಡಿ, ದಾಸವಾಳ ಗಿಡ ಇದು. ಸೊ ಅವತ್ತು ನಿಮಗೆ ನೀಟಾಗಿ ತೋರ್ಸೋಕ್ಕಾಗಿಲ್ಲ, ಅವತ್ತೆಲ್ಲ ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದೆ. ಸೊ ಈ ಥರ ಎಲ್ಲ ಪಾಂಟ್ಸ್ ಥರ ಎಲ್ಲ ಮಾಡಿ, ಸೊ ನೀರು ಬಿಡೋಕ್ಕೆ ಎಲ್ಲ ಮಾಡಿದ್ದೀವಿ. ಈ ಥರ ಚೆನ್ನಾಗೈತೆ. ಇನ್ನೊಂದು 2-3 ಗಿಡಗಳು ತರಬೇಕು ಗೈಸ್. ಗಿಡಗಳು ತಂದು ನೆಡಬೇಕಿನ್ನ ಆ ಕಡೆ ಸೈಡು. ಅಂದರೆ ಜಾಸ್ತಿ ಗಿಡಗಳು ಹಾಕ್ಬಿಟ್ರೆ ಇಲ್ಲಿ ಗಿಡ ಚಿಕ್ಕ ಗಿಡಗಳು ಬೆಳೆದು ಬಿಡುತ್ತೆ. ಸೊ ಅದಕ್ಕೋಸ್ಕರ ಬನ್ನಿ ನೀರು ಹಾಕೋಣ. ಗಿಡ ಬೆಳೆಸಿ ನಾಡು ಉಳಿಸಿ. ಇನ್ನೂ ನೀರು ಕುಡಿಯುತ್ತೆ ಗೈಸ್. ಆಮೇಲೆ ಮತ್ತೆ ಇನ್ನೊಂದು 2 ಬಕೆಟ್ ಹಾಕ್ಬೇಕು ಇದಕ್ಕೆ ಗೈಸ್. ಆ ಕಡೆ ಐತೆ ಹೊಗೆ ಗಾಡಿಗೆ.
ಫಾಂಗ್ ಹಾಕ್ಬಿಟ್ಟು ಹೊಡಿತಾ ಇದ್ದೀವಿ. ಗೈಸ್ ಇವಾಗ ಕಾರ್ನ ತೆಗೆದು ಒಳಗೆ ಹಾಕೊಂಡ್ವಿ. ಸೊ ಎಲ್ಲ ನೋಡ್ಬೋದು ಎಷ್ಟು ಧೂಳಾಗಿದೆ ಅಂತ. ಇವಾಗೆಲ್ಲ ಫುಲ್ಲು ಕಾರು ನೀಟಾಗಿ ನೀರು ಹೊಡೆದ್ಬಿಟ್ಟು ಫುಲ್ಲು ಫ್ರೆಶ್ ಮಾಡಿಬಿಡ್ಬೇಕೀಗ. ನಮಗಿನ್ನು ವಾರ ಒಂದೊಂದು ಏನಾದ್ರು ಕೆಲಸ ಬರ್ತಾ ಇರುತ್ತೆ ಗೈಸ್. ಇದೆಲ್ಲ ನೆಕ್ಸ್ಟ್ ವಾರ ಎಲ್ಲ ನಾವು ಹೋಗೋಣ, ಈಚೆ ಹೋಗೋಣ. ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಈಚೆ ಅಂದರೆ ಅಲ್ಲೆಲ್ಲ ಸುತ್ತಾಡೋಕ್ಕಲ್ಲ, ದೇವಸ್ಥಾನಕ್ಕೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಐತೆ. ನೋಡೋಣ ಟೈಮ್ ಹೆಂಗಾಗುತ್ತೆ ಏನು ಅಂತ. ಮತ್ತು ಅಂಗಡಿ ಬೇರೆ ಓಪನಿಂಗ್ ಐತೆ. ಈ ಟೈಮಲ್ಲಿ ಎಲ್ಲಿ ಹೋಗೋದು ಏನು ಮಾಡೋದು ಅನ್ನೋದು ಗೊತ್ತಾಯ್ತಿಲ್ಲ. ಇನ್ನು ಅಂಗಡಿ ಬೇರೆ ಓಪನಿಂಗ್ ಮಾಡಬೇಕು. ಸೊ ಅದ್ರದ್ದು ಕೆಲಸಗಳೈತಿ ಇನ್ನು ಬೇಜಾನು. ನೋಡೋಣ ಗೈಸ್ ಎಲ್ಲ ಹೆಂಗಾಗುತ್ತೇನೋ ಅಂತ. ನೆಕ್ಸ್ಟ್ ಒಂದೊಂದೇ ವೀಡಿಯೋ ಬರ್ತಾ ಇರುತ್ತೆ. ಸೊ ನೋಡ್ತಾ ಇರಿ. ಸೊ ನೀವೇನು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನ ಮರಿಬೇಡ್ರಿ. ಓಕೆ ಬನ್ನಿ ವಾಶ್ ಮಾಡೋಣ. ಮತ್ತು ಗೈಸ್ ಈ ಗನ್ನು ಬಿಟ್ಟು ಹೊಡಿಬೇಕು ನೀರನ್ನ. ಅಂದರೆ ಕಂಟಿನ್ಯೂಸ್ ಆಗಿ ಒಂದು 40 ನಿಮಿಷ ಹೊಡಿಬೋದು ನಾವು ನೀರನ್ನ. ಬಟ್ ಆದಮೇಲೆ ನಾವು ತೆಗ್ದು ಬಿಟ್ಟು ಹೊಡಿಬೇಕು, ಇಲ್ಲಾಂದರೆ ಮಿಷಿನ್ ಹಾಳಾಗೋಗುತ್ತೆ. ಹಾಂ ಮಾತಾಡ ಏನಾದ್ರು ಹಂಗೆ ನೋಡಿ ಹೆಂಗೆ ಆಗ್ತಿದ್ದೀವಿ ನೋಡಿರಿ ನಾವು. ಇದು ಸರ್ವಿಸು ಒಂದು ಗಾಡಿ ಐತೆ ಕಣ, ಸೆಕೆಂಡ್ ಸಿಕ್ತು ಅಲ್ರಪ್ಪ. ಹೊಸ ಇನ್ ಚೆಕ್-ಇನ್ ಮಾಡಲ್ವಾ? ಎಸ್ ನೋಡ್ರಿ ಸರ್, ಇವಾಗ ಬಂದಿದ್ದು ಎಲ್ಲ ಹೋಗಿದ್ದು ಆಯ್ಕೊಂಡು ತಿನ್ನೋಕ್ಕೆ. ಇವಾಗ ಬಂದವನೇ ಉಜ್ತಾ ಇದ್ದೀನಿ, ಉಜ್ಲಿ ಅಂತ. ಮುಂಚೆ ಸರ್ವಿಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಿದ್ದು ನಮಗೆ. ನಮ್ಮ ಸರ್ವಿಸ್ ಸ್ಟೇಷನಲ್ಲಿ ನೋಡಿರಿ ಸಖತ್ತಾಗಿ ಉಜ್ದ ನೋಡಿರಿ. ಸರ್ವಿಸ್ ಸ್ಟೇಷನ್ ಇತ್ತು ಗೈಸ್. ಅವ್ನ ಹೆಸರಲ್ಲಿ ಒಂದು ಸರ್ವಿಸ್ ಸ್ಟೇಷನು. ಎಲ್ಲ ಕುಡ್ದು ಇಸ್ಪೀಟ್ ಆಡಿ ಎಲ್ಲ ಮಾರ್ಕೊಂಡ್ಬಂದಿದ್ದು. ಹೆಂಗೋ ಪ್ಯಾಂಟ್ ಎತ್ಕೊಂಡು ಹಂಗೆ ಅವನೇ ಕುಡ್ದು ಇದು ಗೈಸ್ ಕುಡಿಬೇಡ್ರಿ ಅಂತ ನಾನು ಹೇಳೋದು. ಅದಕ್ಕೆ ಕುಡಿಬೇಡ್ರಿ. ನೋಡ್ರಿ ಹೆಂಗಿದೆ ಸರ್ವಿಸ್ ಸ್ಟೇಷನ್ ಓನರ್ ಅಂತಾರೆ. ತಿಂಗ್ಳಿಗೆ 5,000 ರೂಪಾಯಿ. ನೋಡ್ರಿ ಕ್ಲೀನರ್ ಆಗ್ಬಿಟ್ಟವನು. ಇವಾಗ 50,000 ದುಡಿತಿದ್ದ ತಿಂಗಳಿಗೆ. ಇವಾಗ 5,000 ದುಡಿತಾನೆ ತಿಂಗಳಿಗೆ. ಹಿಂಗಾಗ್ಬಿಟ್ಟ. ಬೇಜಾರಾಗ್ಬಿಟ್ಟವನೇ. ಕೆಳಗಡೆ ಇವ್ ನಂಬರ್ ಹಾಕ್ತೀವಿ, ನಿಮ್ಗೆ ಯಾರಿಗಾನ ಕಾರ್ ವಾಶಿಂಗ್ ಏನಾದ್ರು ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. 2 ಅವರ್ ತೊಳಿತಾನ ನಮ್ಮ ಕಾರ್ನ. ಓ ಅಯ್ಯೋ ಯಪ್ಪ. ಅದೆಲ್ಲ ಮೆಮೊರೀಸ್ ಮಚ್ಚಲೇ ಐತೆ ಕಣ, ಡಿಲೀಟ್ ಮಾಡಿಲ್ಲ, ಪ್ರೈವೇಟ್ಗೆ ಹಾಕಿದ್ದೀನಿ. ಗೈಸ್ ನಮ್ಮ ಅಪ್ಪ ಇದ್ದಾಗಲೂ ನಾನು ಇಷ್ಟು ಸರ್ವಿಸ್ ಮಾಡ್ತಿರ್ಲಿಲ್ಲ. ನೋಡಿ ಇವಾಗ ಎಷ್ಟು ಮಾಡ್ತೀನಿ. ಜವಾಬ್ದಾರಿ ಬಂದ್ಬಿಟ್ಟೈತೆ ಅವನಿಗೆ ಹೆವಿ. ಖುಷಿ ಪಟ್ಟಿರೋರು ಗೈಸ್. ನಾನು ಮಾಡಕ್ಕೆ ಗೊತ್ತಿದ್ದೆ. ನಾನು ಮಾಡಕ್ಕೆ ಬಂದಾಗ ಸೈಟ್ ಮಾಡೋರು ಹಂಗೆ ಕೇಳಿದಾರ, ಹಿಂಗೆ ಹೊಸು ಹಿಂಗೆ ಗುಜ್ಜು ಇವೆಲ್ಲ ಶೂಟ್ ಹಾಕ್ಬಿಟ್ರೆ ನನಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಹೊಂಟೋಗ್ಬಿಡ್ತಿದ್ದೆ. ನಾನು ಮಾಡ್ತಾ ಇರಲಿಲ್ಲ, ಮಾಡ್ತಾ ಹೋಗೋಕ್ಕಾಗ್ಬಿಟ್ಟು ಒಬ್ಬನೇ ಬಿಟ್ಬಿಟ್ರೆ ನೋಡ್ರಿ ನೀಟಾಗಿ ಎಲ್ಲ ತೊಳೆದು ನೀಟಾಗಿ ಇಸ್ಕೊಂಡಿದ್ದೀನಿ. ನನಗೆ ಬೇರೆ ಸೈಟ್ ಮಾಡೋಣ. ಅಕ್ಕ ನೋಡಕ್ಕೆ ಹೆಂಗೂ ಇದು ಸರ್ವಿಸ್ ಸ್ಟೇಷನ್ ಥರನೇ ಇದು. ಇವಾಗ ಫುಲ್ಲು ಅಣ್ಣ ಪಳ ಅಂತ ತೊಳಿತಾವನೆ ಗಾಡಿನ. ತೊಳೆದ್ಬಿಟ್ಟು ಇವಾಗ ಒಂದು ಲಾಂಗ್ ಡ್ರೈವಾಗಿ ಹೋಯ್ತಾನೆ. ಗೈಸ್ ಇವಾಗ ನೋಡಿ ಕಾರ್ ಹೆಂಗೆ ಕಾಣಿಸ್ತೈತೆ. ಫುಲ್ಲು ವಾಶ್ ಮಾಡಾಕ್ಬಿಟ್ವಿ. ಸೈಕ ಕಾಣಿಸ್ತೈತಲ್ಲ ಗೈಸ್. ಕಾಯಿ ಕೇಳಿಸ್ತಾ ಇದ್ದೀವಿ. ಪಾಪ ಅಲ್ಲಿ ಕೇಳ್ತಾವ ಬಿಡ ಅವ್ನಿಗೆ ಹೊಡೆದೆ. ನಾನು ಹೊಡಿಬೇಕು. ಕಾಯಿನ ಎಳ್ಳಿರಂಬಿಟ್ಟು ಕೇಳಿಸ್ತಾ. ಇವನೇ ಕೇಳಿದ್ರು ಇದನ್ನು ಕೇಳು ಅಂತ. ಕಾಯಿ ಆಗವೆ ಏನು ಗೊತ್ತಾ, ಎಳ್ಳಿ ಹೊಡೆದ್ರೆ ಮೇಯಿಂದ ಬೀಜ ಹೊಡೆದೈತದ ತಿಗಾಮಸ್ಕ ಇದೆ ಚೆನ್ನಾಗಿರುತ್ತೆ ಹೊಡೆಯಲಿ. ಕೈಗೆ ಹಾಕಿ ಹಾಕೊಂಡ್ಲಾ ಇಶ ಸುಮ್ಮನೆ ಇದೇನು ಹಂಗ್ಬೇಡ. ಅಲ್ಲಿ ಎಳ್ಳೀರು ಹಾಕೋಬೇಕು, ಕೈಗೆ ಹಾಕೊಳ್ತಾರ. ಆಕ್ಟಿಂಗು ರೆಡಿ ಆಕ್ಟಿಂಗು. ಆಕ್ಷನ್ ಲೇ ಜೋರಾಗಿ ಕಣ. ಮಾಮೂಲಿ ಕೊಚ್ಚೋ ಥರನೇ ಕೊಚ್ಚು. ಆದ್ರೆ ಎಳ್ಳೀರು ಬಿಟ್ಬಿಡು. ಸುಮ್ಮನೆ ಲೇ ಹಂಗ್ ಕೊಚ್ತೇನೆ ಎಳ್ಳೀರ್ನ. ಎಳ್ಳೀರ ಮಾಮೂಲಿ ಕೊಚ್ಚೋ ಥರನೇ. ಹಂಗ್ ಮಾಡು ಅಷ್ಟೇ. ಯಪ್ಪ ಬಿಟ್ಟು ಅಂದ್ಬಿಟ್ಟು ಸುಮ್ಮನೆ. ಲೇ ನೀಟಾಗಿ ಗೊತ್ತೈತೈತೆ ಆ್ಯಕ್ಟಿಂಗ್ ಮಾಡ್ತಿದ್ಯಾ ಅಂತ.
ತಗ ಇದನ್ನು ಕಸ್ಬೇಕಾರೆ ಮಾಡು, ಕೈ ಕಾಕಳ ಥರ. ಗೈಸ್ ನೋಡಿ ತಮ್ಲೈನ್ ಇದು ಇಂಟ್ರೋಗೆ ಮಾಡೋ ಅಂದರೆ ಆ್ಯಕ್ಟಿಂಗು ಮಾಡೋ ಬೇಡ ಅನ್ನೋ ಟೈಮಲ್ಲಿ ಮಾಡ್ತಾನೆ ಅವಿ. ಹಾಂ ಇದು ಮಾಡ, ಏನು ತೊಳ್ದೈತೆ ತೊಳ್ಕೊಂಬ ಮಚ್ಚಿ. ಇವಾಗಲೇ ಮಾಡಬೇಕು ನೀನು. ಬಿಟ್ಬಿಡ್ಬೇಕು ಕಾಯಿನ. ಮತ್ತೆ ನೋಡಿ ಗಾಯ್ಸ್ ಏನು ಆ್ಯಕ್ಟಿಂಗ್ ಗಾಯ್ಸ್. ನಾನು ಹೆಂಗೆ ಕಾಣಿಸ್ತೀನಿ ಒಬ್ಬ ನನ್ನ ಮಗ ಇದು ಹಿಡ್ಕೊಂಡಿರೋದಕ್ಕೂ ಇದಕ್ಕೂ ಪಕ್ಕ ತೆಕ್ಕನ ಥರನೇ ಕಾಣಿಸ್ತಿರ್ತೀನಿ ಬಿಡ್ರಿ. ಗೈಸ್ ನೋಡಿ ಎಳ್ಳೀರು ಸ್ವೀಟ್ ಆಗೈತೆ ಗೈಸ್, ಯಾರು ಮಾಡ್ತಾರಲ್ಲ ಗೈಸ್. ಎಳ್ಳೀರು ನೋಡಿ ಸ್ವೀಟ್ ಆಗೈತೆ. ಅವ್ನು ಯಾರೋ ಒಬ್ಬ ಮಾಡ್ತಾನೆ ನೋಡಿ ಜಮಚ, ರೈತನು. ಹಾಂ ಹಗಳ ತಗಳಪ್ಪ, ಬಾಂಡಿಗೆ ಹಾಕೋ. ಎಲ್ಲಿ ತುಳಿವಿ ನಮ್ಮ ತೋಟದ್ದೇ. ಆಟೋನ ಒಳಗೆ ಹಾಕೋಣ, ಆಟೋ ತೊಳೆಯಲ್ಲ, ಜಸ್ಟ್ ಈಚೆ ಹಾಕಿತ್ತು ಒಳಗೆ ಹಾಕ್ತಾಯಿದ್ದೀವಿ ಗೈಸ್. ಒಂದು ರೌಂಡ್ ಹೋಗೋಣ, ಅದಾದಮೇಲೆ ಕಾರಲ್ಲಿ ಇದೇನು ಚೂರು ದೂರ ಬಿಸಿಡ್ದುಬಿಟ್ಟೈತೆ, ಚೂರು ಹೊಡ್ಸ್ಬಿಟ್ಟು ಇನ್ನೊಂದು ಸತಿ ಒಂದು ರೌಂಡ್ ಹೋಗಿ ಬಂದ್ಬಿಟ್ಟು ಕಾರ್ ನೀಟಾಗಿ ಪಾರ್ಕ್ ಮಾಡಿಬಿಡೋದು. ನೆಕ್ಸ್ಟ್ ಎಲ್ಲ ಈಚೆ ಹೋಗ್ಬೇಕು. ಈಚೆ ನೆಕ್ಸ್ಟ್ ವಾರ ಎಲ್ಲ ಈಚೆ ಹೋಗೋಣ. ಚೆನ್ನಾಗೈತಾ? ಸರಿ ಸೋಣ ಹಾಕೋಣ. ಐಸ್ ಕುಡಿಯೋಕೆ ಬರೋಲ್ಲ, ಮೈ ಮೇಲೆಲ್ಲ ಚಳ್ಕೊಂಡು. ಅಯ್ಯೋ ಎಲ್ಲ ಸ್ಟ್ರಾ ಹಾಕೊಂಡು ಕುಡೀರಿ ನೀವೆಲ್ಲ. ಸಂಡೆ ಬಜಾರ್ ಮಲ ಹತ್ರ ಹೋಗ್ಬಿಟ್ಟು ಎಳ್ಳೀರು ಮಾಡ್ತಿರ್ತಾರೆ, ಅವ್ರ ಹತ್ರ ಎಳ್ಳೀರು ಇಸ್ಕೊಂಡು ಸ್ಟ್ರಾ ಹಾಕೊಂಡು ಕುಡಿ. ಗೈಸಿ ಬಾಲಾಜಿ ಕೊತ್ ನನ್ನ ಮಗ ಏನು ಮಾಡವನೆ ಅಂದರೆ ಇವಾಗ ಫೋನ್ ಮೇಲೆ ಚಾರ್ಜಿಂಗ್ ಹಾಕ್ಬಿಟ್ಟು ಬಂದವನೆ. ಫೋನ್ 4-5-2-3 ಬಂದವೆ, ಯಾರೋ ಫೋನ್ ಮಾಡಿ ಸಲ ತಿಂತವ್ರೆ ಅಂದ್ಬಿಟ್ಟು ಬಂದವನೆ. ಅವರಮ್ಮ ಫೋನ್ ಮಾಡಿರೋ ಫೋನ್ ಎತ್ಕೊಂಡೆ ಬಂದ್ಬಿಟ್ಟು ಅವರ ಲೈನಲ್ಲಿ ಇಟ್ಕೊಂಡು, ನಮ್ಮ ಬಿಡಮ್ಮ ಎತ್ಬೇಡ ಅನ್ನೋ. ನಾನು ಯಾವ ಬಿಡಿ ಆಂಟಿ ತಲೆ ತಿಂತಾರೆ ಅದಕ್ಕೆ ಕೇಳಿಸ್ಕೊಂಡೇ ಬಿಟ್ರು ಹೋಗು. ಅವಾಗಿಂದ ಯಾರೇ ಫೋನ್ ಮಾಡಲಿ ಅವ್ರಮ್ಮ ಬರ್ತಾರೆ, ಬಿಟ್ಟು ನೋಡು ಈ ಫೋನ್ ಬರ್ತೈದು ನೋಡು ಎತ್ತಲ ಬೇಡ, ಇವನು ಎತ್ಬೇಡ ಕಣಮ್ಮ ಅನ್ನೋದು. ಅವರಮ್ಮ ಮತ್ತೆ ಫೋನ್ ಬಂದು ಆಂಟಿ ಮಾಡ್ಬೇಡ ಅಂತ ಹೇಳ್ತೀನಿ ನಾವು, ಅಮ್ಮ ಅದೇ ಕೆಲಸ ಮಾಡೋದು. ಯಾವುದೋ ಹುಡುಗಿ ಫೋನ್ ಮಾಡಿರ್ತಾಳಂತೆ ಇವನಿಗೆ. ಸೈಕು ಕಡಪ್ಪ. ಮತ್ತೆ ಮಸ್ತಾಗಿ ಹುಡುಗಿಗೆ ಹೆಂಗ್ ಬೀಳ್ತಾರೆ ಅವ್ರಮ್ಮ ಹೇಳೋದು ಇವನ್ಗ ಅವೆಲ್ಲ ಕರ್ರಗಿರೋ ದಪ್ಪಗಿರೋ ಇನ್ಯಾರು ಬೀಳ್ತಾರೆ ನೋಡಿ ಹಿಂಗೆ ಗೊತ್ತೊಳೋದು ಎಳ್ಳೀರ ಹ್ಯಾಂಡ್ ಹಾಕೊಂಡು ಗೈಸ್. ನೋಡ್ರಿ 3 ಕಡೆ ಹೆಂಗೆ ತೊಳ್ದು ಹಾಕ್ಬಿಟ್ಟಿದ್ದೀವಿ. ನಮ್ಮ ಹತ್ರನೇ ಬನ್ನಿ ಗೈಸ್, ನಾವೇ ತೊಳ್ದು ವಾಶ್ ಮಾಡಿ ಕೊಟ್ಬಿಡ್ತೀವಿ, ನೀಟಾಗಿ ವಾಶ್ ಮಾಡಿ ಕೊಟ್ಬಿಡ್ತೀವಿ. ಅವನೇ ಸರ್ವಿಸ್ ಸ್ಟೇಷನ್ ಸರ್ವಿಸ್ ಸ್ಟೇಷನ್ ಓನರು. ನಮ್ಮ ಡ್ಯಾಡಿದು ಯಂತ್ರ ಕತ್ತಾಕಿದ್ದು. ಹಾಸ್ಪಿಟ್ಲಿಗೆ ಹೋಗ್ಬೇಕಾರೆ ಅಲ್ಲಿ ಎಲ್ಲ ಇದು ಸ್ಕ್ಯಾನಿಂಗ್ಗೆ ಅಂತ ಬಿಚ್ಚಿಸಿದ್ರು. ಅವಾಗ ಬಿಚ್ಚಿಸ್ದಾಗ ಎತ್ತಿಕ್ಕಿದ್ವಿ, ತಂದ್ಬಿಟ್ಟು ನಾನು ಶರ್ಟ್ ಗಿಲ್ಟೆಲ್ಲ ಇಟ್ಟಿದ್ದೆ ಯಂತ್ರ. ಸತ್ತಾದ್ಮೇಲೆ ಎಲ್ಲ ಮಣ್ಣೆಲ್ಲ ಆದಮೇಲೆ ನಾನು ಇಲ್ಲಿ ನೋಡ್ತೀನಿ, ಇಲ್ಲಿತ್ತು ಯಂತ್ರ. ಇಲ್ಲೇ ಇಕ್ಕೋಣ, ಇದು ಇಲ್ಲೇ ಇರಬೇಕು, ಯಾವುದೇ ಕಣಕ್ಕೆ ತೆಗಿಬಾರ್ದು ಅವ್ರು ಇದರಲ್ಲಿ ತರ ಅಂದ್ಬಿಟ್ಟು ಇಕ್ಕಿದ್ದೀನಿ. ಹಾಕಿರೋದು ಇಲ್ಲೇ ಇರುತ್ತೆ ಗೈಸ್ ಯಂತ್ರ. ನಮ್ಮ ಡ್ಯಾಡಿ ಹಾಕೊಂಡಿದ್ದು ನೋಡ್ರಿ, ಅಲ್ಲೇ ಅವ್ರಿ. ಮರೆಯೋಕ್ಕಾಗಲ್ಲ ಗೈಸ್, ತುಂಬ ನೋವು. ಇವಾಗ ಅದೆಲ್ಲ ಯಾಕೆ ನೋವುಗಳು ಸಗಿರೋಣ ಇಂದ ನಾವು ಮಾಡ್ಕೊಂಡು ಹೋಗೋಣ. ಅವ್ರ ಕೆಲಸ ಅವ್ರು ಏನೇನು ಬಿಟ್ಟು ಹೇಳ್ಕೊಟ್ಟವ್ರು ಅದನ್ನ ನಾವು ನೀಟಾಗಿ ನಡ್ಸ್ಕೊಂಡು ಹೋಗೋಣ. ಹಾಳಾಗಿ ಬಂತು ಎಲ್ಲ ಹೋಗೋದು ಬೇಡ, ಒಳ್ಳೆ ಥರದಲ್ಲಿ ಬೆಳೆಯೋಣ ಗೈಸ್. ಸಪೋರ್ಟ್ ಮಾಡಿ. ಈಗ ಒಂದು ರೌಂಡ್ ಹೋಗಿ ಬರೋಣ ಗಾಡೀಲಿ, ಎತ್ತೇ ಇಲ್ಲ, ತೊಳೆದ್ವಿ. ಸುಮ್ಮನೆ ಇಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಒಂದು ಟೀ ಕುಟ್ಕೊಂಡು ಬರೋದು. ಬನ್ನಿ ಗೈಸ್. ನಿಂಗೊಂದು ಟಾಸ್ಕ್ ಕೊಡ್ತೀನಿ. ಈಗ ಸಿಗ್ನಲ್ ಬಿದ್ದೈತೆ, ನಿಂಗೊಂದು ಟಾಸ್ಕ್ ಕೊಡ್ತೀನಿ ಆಯ್ತಾ? ನಾವು ಸಂಘ ಹಾಕಿವಲ್ಲ, ಹೋಗಿ ಡ್ಯಾನ್ಸ್ ಆಡಿದ್ರೆ ನಿಂಗೆ 500 ರೂಪಾಯಿ. ನೀನೇ ಮಾಡು. 500 ರೂಪಾಯಿ ಕೊಡ್ತೀರಾ? ಬೇಡ, 500 ರೂಪಾಯಿ ಹೋಗೋ. ಹಾ ಕೊಡ್ರಿ, 500 ರೂಪಾಯಿ ಕೊಡ್ರಿ, ಕ್ಯಾಶ್ ಕೊಡ್ರಿ. ಡ್ಯಾನ್ಸ್ ಆಡು. ಕೆಲಸ ಕೊಡ್ಮ ಫಸ್ಟ್. ನಾವು ಕೆಳಗಡೆ ಹೇಳು. ಆಡು ಹೋಗು. ನಾನಲ್ಲ, ಅವನು ಹೇಳ್ತೀರ. ನನ್ಗೆ ಹೇಳ್ದ? ನೀ ಯಾರು ಹೇಳ್ದಿ? ಇವ್ನ್ಗೆ ಹೇಳ್ದ? ನಿನ್ಗೆ ಹೇಳಿದ್ ಹೋಗು. ಅಣ್ಣ ನೋಡ್ರಿ ಅಣ್ಣ, ಆಗಲ್ಲ ಕಣ, ಯೋಚನೆ ಮಾಡ್ರಿ, ದೊಡ್ಡ ಮನ್ಸು ಮಾಡ್ರಿ. ನಮ್ಗೆ 500 ರೂಪಾಯಿ ಕೊಡ್ಬೇಕು. ನಾವೇ 500 ರೂಪಾಯಿ ಕೊಡು. ನಾವ್ ಮಾಡ್ತೀವಿ. ಸೋಲ್ತೀವ, ನೀವ್ ಆಡ್ತೀರಾ, ನಾನೇ ಕಾಸು ಕೊಡ್ಲಿ? ಕೊಡ್ಬೇಕು. ಆಯ್ತು, ನಾನು ಕೊಡ್ತೀನಿ.
ಆಯ್ತು. ನೆಕ್ಸ್ಟ್ ಬ್ರೋ, ನೆಕ್ಸ್ಟ್ ಭಾನುವಾರ ಒಂದ್ ಯಾವ್ದಾನ ಚಾಲೆಂಜ್ ಮಾಡೋಣ 3 ಜನ, ಆಯ್ತಾ? ನೀನ್ 10 ಸತಿ ನೀನ್ ಏನೇನು ಹೇಳ್ಸಿ ಆ ಕೆಲಸ ನಾವು ಮಾಡ್ತೀವಿ, ಆಯ್ತಾ? ನಾವ್ 10 ಕೆಲಸ ಹೇಳೋ ನೀವ್ ಅಣ್ಣ ಮಾಡ್ಬೇಕು, ನಾವ್ ಹೇಳೋ 10 ಕೆಲಸ ಅಣ್ಣ ಮಾಡ್ಬೇಕು. ನೀನ್ ಏನೇನು ಹೇಳ್ಸಿ ಅಣ್ಣ 10 ಕೆಲಸ ನಾವ್ ಮಾಡ್ತೀವಿ. ನೆಕ್ಸ್ಟ್ ಭಾನುವಾರನ ಅವತ್ ಸಿಗು ಫಸ್ಟ್. ಸಿಗ್ಲಿಲ್ಲ ಅನ್ನೋ ತಲೆ ಕೆಸ್ಕೊಬೇಡ, ಮನೆ ಹತ್ರಕ್ ಬರ್ತೀವಿ. ಅವ್ ಯಾವ್ಯಾವ ಹೆಸರು ಕೂಗ್ಬೇಕು ಎಲ್ಲ ಹೆಸರು ಕೂಗ್ತೀವಿ. ಅವಾಗ ತಾನೇ ಬತ್ತೀಯ, ಹೋಗ್ಬಿಡ್ತೀವಿ. ರೂಪಾಂಟಿ ಮಗ ಪವನ್ ರಾಜು ವಾಯ್ಸ್ ರೆಕಾರ್ಡ್, ನರಸಿಂಹರಾಜು ವಾಯ್ಸ್ ರೆಕಾರ್ಡ್, ನರಸಿಂಹ ಸ್ವಾಮಿ. Nasimraj voice record. ಅಯ್ಯೋ ಇದೊಂದು ಕೇಳಿ ಸಾಕಾಗಿತ್ತು ದಿನಾಲಿ. ಯಾವ್ದಾನ ಮಸ್ತಾಗಿರೋ ಗಣೇಶ ಹಬ್ಬಕ್ಕೆ ಹೋಗೋದಾಗಿ. ಸೊ ಗೈಸ್ ಬಂದ್ವಿ ಶೆಡ್ ಹತ್ರ. ಸೊ ಮಳೆ ಬಂದ್ಬಿಡ್ತು. ಸೊ ಹೋದವರು ಸ್ವಲ್ಪ ಲೇಟ್ ಆಗೋಯ್ತು ಬರೋಷ್ಟೊತ್ತಿಗೆ ಒಂದು ರೌಂಡ್ ನೋಡ್ಕೊಂಡು. ಸೊ ಮಳೆ ಬಂತು ಗೈಸ್. ನೋಡಿರಿ ಶೆಡ್ ಹತ್ರ ಬಂದು ನಿಂತಿದ್ದೀನಿ. ಬೇಸಿಗೆಗಾಲದಲ್ಲಿ ಮಳೆ ಬರ್ತೈತಪ್ಪ. ಇದೇನು ರಿಯಲ್ ಮಳೆನಾ ಫೇಕ್ ಮಳೆನಾ ಒಂದು ಗೊತ್ತಾಯ್ತಿಲ್ಲ. ಒಬ್ಬರು ಫೇಕ್ ಮಳೆ ಅಂತಾರೆ, ಬ್ರಿಲ್ಗೇಟ್ಸ್ ಮಾಡಿರೋದು ಅಂತಾರೆ. ಏನು ಕತ್ತೆನೋ ಏನೋ ನನಗೂ ಗೊತ್ತಿಲ್ಲ. ಸೊ ನನ್ನ ಮಳೆ ಬೆಳೆ ಸ್ಟಾರ್ಟ್ ಆಗೋಯ್ತು. ಈಗ ಮನೆ ತಕ್ಕ ಬೇರೆ ಹೋಗ್ಬೇಕು. ಸೊ ಮನೆಗೆ ಹೋಗ್ಬೇಕು. ಸೊ ನೋಡೋಣ ಗೈಸ್, ಮಳೆ ನಿಂತ್ಮೇಲೆ ಹೊಡ್ತೀನಿ. ಸೊ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್, ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಈ ವ್ಲಾಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಕ್ರೇಜಿ ವ್ಲಾಗ್ ಜೊತೆ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಡಿಂಪು. ಬಾಯ್ ಗೈಸ್.